ನಿಮ್ಗೆ 2 ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಸರಿಯಾಗಿ ಯೋಚಿಸಿ ಉತ್ತರ ಕೊಡಿ. ಈಗ ನೀವೆಲ್ಲಿ ಕೂತಿದ್ದೀರೋ ಅಲ್ಲಿಂದ ಹಾರಬಹುದಾ? ಇಲ್ಲ ಅಂತೀರಿ. ಈಗ ನೀವೆಲ್ಲಿ ಕೂತಿದ್ದೀರೋ ಅಲ್ಲಿಂದ ಎದ್ದು ನಡೀಬಹುದಾ? ಹೌದು ಅಂತೀರಿ. ಇದರ ಆಧಾರ ಏನು? ಯಾಕೆ ಹಾರೋದಕ್ಕೆ ಇಲ್ಲ ಅಂತೀರಿ, ನಡೆಯೋದಕ್ಕೆ ಹೌದು ಅಂತೀರಿ? ಯಾಕಂದ್ರೆ ಹಿಂದಿನ ಅನುಭವದಿಂದ ಸುಮಾರು ಸಲ ಎದ್ದು ನಡೆದಿದ್ದೀರಿ, ಯಾವತ್ತೂ ಹಾರಲಿಲ್ಲ. ಇನ್ನೊಂದು ಅರ್ಥದಲ್ಲಿ ಯಾವುದು ಸಾಧ್ಯ ಯಾವುದು ಸಾಧ್ಯ ಇಲ್ಲ ಅಂತ ನಿರ್ಧರಿಸೋದಕ್ಕೆ ಜೀವನದ ಹಿಂದಿನ ಅನುಭವವನ್ನ ಆಧಾರವಾಗಿ ಇಟ್ಕೊಂಡಿದ್ದೀರಿ. ಅಂದ್ರೆ ನೀವು ಇಲ್ಲಿ ತನಕ ಏನು ಆಗಿಲ್ವೋ ಅದು ಮುಂದೆ ಕೂಡ ಆಗಲ್ಲ ಅಂತ ನಿರ್ಧರಿಸಿದ್ದೀರಿ. ಇದು ಮಾನವನ ಅಂತಃಸ್ಫೂರ್ತಿಗೆ ಅವಮಾನ. ಜಗತ್ತಿನಲ್ಲಿ ಇಲ್ಲಿ ತನಕ ಏನಾಗಿಲ್ವೋ ಅದು ನಾಳೆ ಆಗಬಹುದು. ಮನುಷ್ಯರು ನಾಳೆ ಅದನ್ನ ಸಾಧ್ಯವಾಗಿಸಬಹುದು. ಹಾಗಾಗಿ ಯಾವುದು ಸಾಧ್ಯ ಯಾವುದು ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ಕೆಲಸ ಅಲ್ಲ, ಅದು ಪ್ರಕೃತಿಯ ಕೆಲಸ. ಪ್ರಕೃತಿ ಅದನ್ನ ನಿರ್ಧರಿಸತ್ತೆ. ನೀವು ನಿಮಗೆ ನಿಜಕ್ಕೂ ಏನು ಬೇಕು ಅಂತ ನೋಡಿ ಅದಕ್ಕಾಗಿ ಪ್ರಯತ್ನ ಪಡಿ ಅಷ್ಟೇ.